ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಂತಂದರೆ, 11ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕು ಅಂತಂದರೆ ನೀವು ಈ ಕೆಲಸ ಮಾಡಲೇಬೇಕು ಅಂತ ಹೇಳಿ ಕೆಲವೊಂದಿಷ್ಟು ರೂಮರ್ಸ್ಗಳು ಹಬ್ತಾ ಇದ್ದಾವೆ. ಆ ಕೆಲಸನ ಮಾಡದೇ ಇದ್ದರೆ ಏನಾಗುತ್ತೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಇಲ್ವೋ, ಅಥವಾ ನೀವು ಅಪ್ಡೇಟ್ ಮಾಡಬೇಕಾ, ಗೃಹಲಕ್ಷ್ಮಿನ ಮತ್ತೆ ಇನ್ನೊಂದು ಸತಿ ಅಪ್ಡೇಟ್ ಮಾಡಬೇಕಾ ಬೇಡವಾ, ಈ ಎಲ್ಲ ಮಾಹಿತಿಯನ್ನು ನೀವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಬೋದು. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬಟನ್ ಆನ್ ಮಾಡಿಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ನಿರಂತರವಾಗಿ ಬರ್ತಾ ಇರುತ್ತೆ. ಇಲ್ಲಿ ನೋಡಿ ವೀಕ್ಷಕರೇ, ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಾಗ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರು ಮತ್ತು ರೇಷನ್ ಕಾರ್ಡ್ನಲ್ಲಿ ಇರುವಂಥ ಮನೆ ಯಜಮಾನಿ ಅವರ ಹೆಸರ ಮೇಲೆ ನೀವು ಅರ್ಜಿ ಹಾಕಿದ ನಂತರ ನಿಮಗೆ ಆಲ್ರೆಡಿ ಒಂದು ರಿಸಿಪ್ಟು ಅಂದರೆ ಎಕ್ನಾಲೇಜ್ಮೆಂಟ್ ಪ್ರಿಂಟನ್ನು ನಿಮಗೆ ತೆಗೆದುಕೊಟ್ಟಿರ್ತಾರೆ. ಅದು ತೆಗೆದುಕೊಟ್ಟಿರುವಂಥ ಎಕ್ನಾಲೇಜ್ಮೆಂಟು ನಿಮಗೆ ಪರ್ಮನೆಂಟು, ಸರಿನಾ? ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಅಂತ ಹೇಳಿ ನಿಮಗೆ ಒಂದು ಪರ್ಮನೆಂಟ್ ಎಕ್ನಾಲೇಜ್ಮೆಂಟ್ ಪ್ರಿಂಟೌಟನ್ನೇ ನೀವು ನಿಮ್ಮ ಹತ್ರ ಇಟ್ಕೊಂಡಿರ್ತೀರ. ಬಟ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗ್ತಾ ಇರುವಂಥ ಒಂದು ರೂಮರ್ಸ್ ಅಂದರೆ ಸುಳ್ಳು ಮಾಹಿತಿಗಳು ಏನಂತಂದರೆ, ನಿಮಗೆ ಬೆಚ್ಚು ಬೀಳಿಸ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣ 11ನೇ ಕಂತು ನಿಮಗೆ ಬರಬೇಕು ಅಂತಂದರೆ ನೀವು KYC ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ನಿಮ್ಮ ರೇಷನ್ ಕಾರ್ಡು ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನನ್ನು ಇನ್ನೊಂದು ಸತಿ ಅಪ್ಲೈ ಮಾಡು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ಎಲ್ಲ ಮಾಹಿತಿಗಳು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬರ್ಸ್ ಅವರು ಯಾರೋ ಒಬ್ಬ ಯೂಟ್ಯೂಬರ್ಸು ನಿಮಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟರೆ ಆ ಒಂದು ಮಾಹಿತಿ ನಿಮಗೆ ನಿಜಾನೋ ಸುಳ್ಳು ಅಂತೇಳಿ ತಿಳ್ಕೊಳ್ಳೋಷ್ಟು ತಾಳ್ಮೆ ಕೂಡ ನಿಮ್ಮ ಹತ್ರ ಇರೋದಿಲ್ಲ. ಸೊ ನೀವು ಅದನ್ನು ನೋಡಿಬಿಟ್ಟು ಹತ್ತಿರದ ಗ್ರಾಹಕರ ಸೇವಾ ಕೇಂದ್ರಕ್ಕೆ ಹೋಗ್ತೀರಿ, CSC ಸೆಂಟ್ರಿಗೆ ಹೋಗ್ತೀರಿ, ನಂತರ ಗ್ರಾಮವನ್ನು, ಬೆಂಗಳೂರನ್ನು, ನಿಮ್ಮ ಎಲ್ಲ ದಾಖಲೆಗಳನ್ನು ತೊಗೊಂಡೋಗ್ಬಿಟ್ಟು ನಮ್ಮ ಅಪ್ಲಿಕೇಶನನ್ನು ಅಪ್ಡೇಟ್ ಮಾಡಿಕೊಡಿ, ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನನ್ನು ಮತ್ತೆ ಅಪ್ಲೋಡ್ ಮಾಡಿ ನಮಗೆ ಮತ್ತೆ ಇನ್ನೊಂದು ಪ್ರಿಂಟನ್ನು ತೆಗೆದುಕೊಡಿ ಎಕ್ನಾಲೇಜ್ಮೆಂಟದ್ದು ಅಂತೇಳಿ ಈ ಥರ ಎಲ್ಲ ನೀವು ಕೇಳೋದಾತಂದರೆ ಈ ಎಲ್ಲ ಮಾಹಿತಿ ಪೂರ್ತಿ ಸುಳ್ಳು ಮಾಹಿತಿ. ಯಾಕೆ ಅನ್ನೋದು ಆಯ್ತಂದರೆ, ನಿಮಗೊಂದು ಎಕ್ಸಾಂಪಲ್ನ ಕೂಡ ನಾನು ನಿಮಗೆ ಕೊಡ್ತೀನಿ. ಗೃಹಲಕ್ಷ್ಮಿ ಜೊತೆಗೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಪ್ರತಿ ತಿಂಗಳು ನಿಮಗೆ ಬರ್ತಾಯಿತ್ತು, ಸರಿನಾ? ಅದರ ಜೊತೆಗೆ ನಿಮಗೆ 8,500 ರೂಪಾಯಿ ಕೂಡ ಕೊಡ್ತೇನೆ ಅಂತೇಳಿ ಯೂಟ್ಯೂಬರ್ಸು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಮಾಹಿತಿ ಏನಂತಂದರೆ 8,500 ರೂಪಾಯಿ ಕೊಡುವಂಥ ಒಂದು ಯೋಜನೆಯೇ ಬೇರೆ, ಮಹಾಲಕ್ಷ್ಮಿ ಯೋಜನೆ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಎಲೆಕ್ಷನಲ್ಲಿ, ಲೋಕಸಭಾ ಎಲೆಕ್ಷನಲ್ಲಿ ಗೆದ್ದಿದ್ರೆ ಆ ಒಂದು ಯೋಜನೆಯನ್ನು ನಿಮಗೆ ಕೊಡ್ತಾಯಿದ್ರು. ಅದಕ್ಕೂ ಕೂಡ ಒಂದು ಸಪ್ರೇಟ್ ಪ್ರೊಸೀಜರ್ ಇದೆ, ಸಪ್ರೇಟ್ ಅಪ್ಲಿಕೇಶನ್ ಹಾಕಬೇಕು. ಅದಕ್ಕೂ ಕೂಡ ಕೆಲವೊಂದಿಷ್ಟು ದಾಖಲೆಗಳನ್ನು ಕೊಟ್ಬಿಟ್ಟು ನೀವು ಮಹಾಲಕ್ಷ್ಮಿ ಯೋಜನೆಯನ್ನು ಅರ್ಜಿ ಸಲ್ಲಿಸಿದಾಗ ನಿಮಗೆ ವೆರಿಫಿಕೇಷನ್ ಮಾಡಿಬಿಟ್ಟು ಪ್ರತಿ ತಿಂಗಳು 8,500 ರೂಪಾಯಿ ಅಂತೆ ನಿಮಗೆ ಖಾತೆಗೆ ಕೊಡ್ತಾಯಿದ್ರು. ಬಟ್ ಇವಾಗ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲದೇ ಇರೋ ಕಾರಣದಿಂದ ಅದಕ್ಕಾಗಿ ಆ ಯೋಜನೆಯನ್ನು ಜಾರಿ ಮಾಡಲಿಲ್ಲ. ಸೊ ಈ ಒಂದು ಸಿಂಪಲ್ ಮಾಹಿತಿ ಇದೆ ಇದು. ಬಟ್ ಯಾರು ಯೂಟ್ಯೂಬ್ನಲ್ಲಿ ನೋಡಿರೋ ಮಾಹಿತಿಯನ್ನು ಸತ್ಯನೋ ಸುಳ್ಳು ಅಂತ ಹೇಳಿ ಸ್ವಲ್ಪ ನಿಮ್ಮಷ್ಟಕ್ಕೆ ನೀವೇ ಚರ್ಚೆ ಮಾಡ್ಕೊಳ್ಳಿ. ಬೇರೆ ಯಾರಾದರೂ ನಿಮ್ಮ ಅಕ್ಕಪಕ್ಕ ಮನೆ ಯಜಮಾನಿಯರು ಅಂದರೆ ನಿಮ್ಮ ನೆರೆಹೊರೆಯದವರು ಯಾರಾದರೂ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನನ್ನು ನಾವು ಅಪ್ಡೇಟ್ ಮಾಡ್ಕೊಂಡು ಬಂದಿದ್ದೇವೆ, 100-200 ರೂಪಾಯಿ ಕೊಟ್ಟರೆ ನಿಮಗೂ ಕೂಡ ಅಪ್ಡೇಟ್ ಮಾಡಿ ಕೊಡ್ತಾರೆ, ನೀವು ಹೋಗಿ ಅಂತೇಳಿ ಇದೇನಾದರೂ ಇತ್ತಂದರೆ ಸೊ ನೀವು ವಿಚಾರ ಮಾಡಿ. ಆಲ್ರೆಡಿ ನೀವು ಅರ್ಜಿಯನ್ನು ಸಲ್ಲಿಸಿಬಿಟ್ಟು 10 ತಿಂಗಳದ್ದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಂಡಿದ್ದೀರಾ. ಪ್ರತಿ ತಿಂಗಳು 2,000ದಂತೆ 10 ತಿಂಗಳಿಗೆ 20,000 ನಿಮ್ಮ ಖಾತೆಗೆ ಬಂದು ಬಿದ್ದಿದೆ. ಮತ್ತು ಇನ್ನು ಯಾವ ಅಪ್ಡೇಟನ್ನು ನೀವು ಮಾಡಬೇಕು, ನೀವೇ ವಿಚಾರ ಮಾಡಬೇಕಷ್ಟೇ. ಇಲ್ಲಿ ಅಕ್ಕಪಕ್ಕದವರು ನಿಮಗೆ ದಾರಿ ತಪ್ಪಿಸ್ತಾ ಇದ್ದಾರೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ದಾರಿ ತಪ್ಪಿಸ್ತಾ ಇದ್ದಾರೋ ಅದನ್ನು ನೀವೇ ಪೂರ್ತಿಯಾಗಿ ನೋಡಿಬಿಟ್ಟು ತಿಳ್ಕೊಂಡು ಇದನ್ನು ಅಪ್ಡೇಟ್ ಮಾಡಬೇಕಾ ಬೇಡವಾ ಅನ್ನೋದನ್ನು ನೀವೇ ಖುದ್ದಾಗಿ ತಿಳ್ಕೊಬೇಕು. ನಾವು ನಿಮಗೆ ನಿಜವಾದ ಮಾಹಿತಿಯನ್ನು ಹಂಚಲಿಕ್ಕೆ ಮಾತ್ರ ನಮ್ಮ ಚಾನಲಲ್ಲಿ ಫೇಕ್ ಮಾಹಿತಿ, ಸುಳ್ಳು ಮಾಹಿತಿಯನ್ನು ನಾವು ಒದಗಿಸೋದಿಲ್ಲ. ಹಾಗಾಗಿ ಈ ಥರ ಒಂದು ಮಾಹಿತಿಗಳನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ವಿಚಾರ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ಪಿಗೆ ಕೈ ಹಾಕಿ, ಓಕೆನಾ? ಮತ್ತು ಈ ಥರ ಮಾಹಿತಿಯನ್ನು ನೀವು ಪಡ್ಕೋಬೇಕಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನನ್ನು ಆನ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. ನಿಮ್ಮ ಖಾತೆಗೆ ಬರ್ತಿರುವಂಥ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು 2,000 ರೂಪಾಯಿ ಏನಿದೆ ಅಲ್ವಾ, ಅದು ಬರೋದನ್ನು
ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಥರ ಆದೇಶ ಹೊರಡಿಸಿಲ್ಲ, ಅಧಿಕೃತ ಮಾಹಿತಿ ಎಲ್ಲಿಯೂ ಕೊಟ್ಟಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಅಥವಾ ಟಿ ವಿ ಚಾನಲ್ನಲ್ಲಿ ಆಗಿರ್ಬೋದು, ಅಥವಾ ಟ್ವಿಟರು, ಫೇಸ್ಬುಕ್ಕು, ಇಂಥ ಯಾವುದೇ ಮಾಧ್ಯಮದಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಇನ್ನು ಮುಂದೆ ಕೊಡೋದಿಲ್ಲ, ಬಂದ್ ಮಾಡ್ತಾ ಇದ್ದೀವಿ ಅಂತೇಳಿ ಎಲ್ಲಿ ಮಾಹಿತಿಯನ್ನು ಕೊಟ್ಟಿಲ್ಲ. ಆದರೆ ಡಿಸ್ಕಷನ್ ನಡೆದಿತ್ತು. ಸದಸ್ಯರು ಈ ಯೋಜನೆಯಿಂದಾಗಿ ನಾವು ಬಹಳ ನಂಬಿಕೆ ಇಟ್ಟಿದ್ವಿ, ನಾವು ಕಾಂಗ್ರೆಸ್ ಗೆಲ್ತಾ ಇತ್ತು, ಎಲೆಕ್ಷನ್ನಲ್ಲಿ ಗೆಲ್ತಿದ್ವಿ ಅಂತೇಳಿ ಇಂಥ ಎಲ್ಲ ಬಹಳ ಅತಿಯಾದ ನಂಬಿಕೆ ಇಟ್ಕೊಂಡಿದ್ವಿ. ಜನರಿಗೆ ಇದರದ್ದು ಅವಶ್ಯಕತೆ ಇಲ್ಲ ಅಂತೇಳಿ ಅನಿಸುತ್ತೆ. ಹಾಗಾಗಿ ನಾವು ಕಾಂಗ್ರೆಸ್ ಗೆಲ್ಲಕ್ಕಾಗಲಿಲ್ಲ ಲೋಕಸಭೆ ಚುನಾವಣೆಯಲ್ಲಿ. ಸೊ ಹಾಗಾಗಿ ಈ ಥರ ಒಂದು ಎಲ್ಲ ಡಿಸ್ಕಷನ್ ಇತ್ತು. ಬಟ್ ಯಾವುದೇ ಥರ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಅಥವಾ ಇನ್ನುಳಿಕಿರೋ ಯೋಜನೆಯನ್ನು ಬಂದ್ ಮಾಡ್ತೀವಿ ಅಂತೇಳಿ ಎಲ್ಲಿಯೂ ಮೆನ್ಷನ್ ಮಾಡಿಲ್ಲ, ಎಲ್ಲಿಯೂ ಅಧಿಕೃತ ಮಾಹಿತಿಯನ್ನು ಕೊಟ್ಟಿಲ್ಲ. ನೀವು ಇವಾಗ 10 ಕಂತು ಯಾರೆಲ್ಲ ಪಡ್ಕೊಂಡಿದ್ರೋ ಅಥವಾ ಒಂದೇ ಕಂತು ಪಡ್ಕೊಂಡಿದ್ರು ಕೂಡ ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳೇ. ನಿಮ್ಮ ಖಾತೆಗೆ ಹಣ ಬರೋದು ತಡ ಆಗಿರ್ಬೋದು, ಬಟ್ ಬರೋದನ್ನು ತಡೆಗಟ್ಟಲಿಕ್ಕೆ ಆಗೋದಿಲ್ಲ, ಸರಿನಾ? ಸರ್ಕಾರದಿಂದಾನೇ ಬರದೇ ಇದ್ದರೆ ಯಾರಿಗೂ ಬರೋದಿಲ್ಲ, ಬರ್ತಾ ಇದ್ದರೆ ಇನ್ನು ಮುಂದೆ ಎಲ್ಲರಿಗೂ ಬರುತ್ತೆ. ಈಗ ಆಲ್ರೆಡಿ 1,20,00,000 ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಲ್ಲಿ 5,00,000 ಫಲಾನುಭವಿಗಳಿಗೆ 2,000 ರೂಪಾಯಿ ಅಂತೆ ಅವರ ಖಾತೆಗೆ ಜಮಾ ಆಗಿದೆ. ಬಟ್ ಇನ್ನು ಉಳಿಕಿರೋ ಹಣನ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ವೆರಿಫಿಕೇಷನಲ್ಲಿ ಅಥವಾ ಟೆಕ್ನಿಕಲ್ ಎರರ್ ಏನಾದರೂ ಇತ್ತಂದರೆ ಸೊ ಬರೋದು ತಡ ಆಗುತ್ತೆ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ತಾಳ್ಮೆಯಿಂದ ವೇಟ್ ಮಾಡಿ. ಯಾಕೆ ಅಂತಂದರೆ ಇವಾಗ ತಾನೇ ಲೋಕಸಭಾ ಎಲೆಕ್ಷನ್ ನಡೆದು ಕಾಂಗ್ರೆಸ್ ಸರ್ಕಾರ ಸೋತಿರೋದ್ರಿಂದ, ಅಂದರೆ ಕಾಂಗ್ರೆಸ್ ಸರ್ಕಾರ ಗೆಲ್ಲದೇ ಇರೋ ಕಾರಣದಿಂದ ತಡ ಆಗ್ತಾ ಇದೆ ಹೊರತು ಇಲ್ಲಿ ಯಾವುದೇ ಥರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಕೋದಿಲ್ಲ ಅಂತೇಳಿ ಎಲ್ಲಿಯೂ ಮಾಹಿತಿಯನ್ನು ಕೊಟ್ಟಿಲ್ಲ. ಸೊ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಇರುವಂಥ ಈ ಮಾಹಿತಿ ಇಷ್ಟಿದೆ. ಸೊ ಯಾವುದೇ ಥರ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರುವಂಥ ವಿಡಿಯೋನ ಪೂರ್ತಿಯಾಗಿ ಅಬ್ಸರ್ವ್ ಮಾಡಿ, ನಿಮ್ಮಷ್ಟಕ್ಕೆ ನೀವೇ ಕ್ಯಾಲ್ಕುಲೇಷನ್ ಮಾಡಿ, ಇದು ಸರಿನಾ ತಪ್ಪ. ಕಾಂಗ್ರೆಸ್ ಸರ್ಕಾರ ಆಗಲಿ, BJP ಸರ್ಕಾರ ಆಗಲಿ, ಯಾವುದೇ ಸರ್ಕಾರದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದರೆ ಅಥವಾ ಯಾವುದೇ ಒಂದು ಯೋಜನೆ ಬಗ್ಗೆ ಇರ್ಬೋದು, ಪ್ರತಿಯೊಂದು ಮಾಹಿತಿಯು ಪೂರ್ತಿಯಾಗಿ ನೀವು ಮೊದಲು ಕಲೆಕ್ಟ್ ಮಾಡಿ. ಆ ನಂತರ ಬೇರೆಯವ್ರಿಗೂ ಕೂಡ ತಿಳಿಸೋಷ್ಟು ಶಕ್ತಿಯನ್ನು, ತಾಳ್ಮೆಯನ್ನು, ಚತುರತೆಯನ್ನು ನೀವು ಸೋಷಿಯಲ್ ಮೀಡಿಯಾದಿಂದ ಪಡೆದುಕೊಳ್ಳಿ. ಎಲ್ಲರೂ ಸತ್ಯನೇ ಹೇಳ್ತಾರೆ ಅಂತ ಹೇಳೋದಿಲ್ಲ, ಎಲ್ಲರೂ ಸುಳ್ಳು ಹೇಳ್ತಾರೆ ಅಂತಲೇ ಹೇಳೋದಿಲ್ಲ. ಇಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಿಂದ ಅಥವಾ ಅವರಿಗೆ ಗೊತ್ತಿಲ್ಲದೆ ಇರೋ ಮಾಹಿತಿಯಿಂದಾಗಿ ಆ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಪೂರ್ತಿಯಾಗಿ ಮಾಹಿತಿಯನ್ನು ತಿಳ್ಕೊಂಡ್ಬಿಟ್ಟು ಇದರ ನಂತರ ನೆಕ್ಸ್ಟ್ ಪ್ರೊಸೆಸ್ಸಿಗೆ ನೀವು ಕೈ ಹಾಕೋದು ಉತ್ತಮ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸರಿನಾ ವೀಕ್ಷಕರೇ?